ಯಾರು ನೀವು ಯಾಕೆ ಶಿವಲ್ ಮಾಡ್ತೀರಿ ಅದನ್ನ ನಮ್ಗೆ ಹೇಳ್ಬೇಕಲ್ಲ. ನಾವು 86 ವಯಸ್ಸು ಐತಿ ನಿಮ್ಗೆ. ಜೀವನ ಅಂದ್ರೆ ಏನು? ನೀವು ಇದ್ದ ಲೈಟ್ ಇದ್ದೀವು ಅವಾಗ ಹೆಂಗೆ ಮಾಡ್ತಿದ್ರಿ? ಅಜ್ಜ ನಮಸ್ಕಾರ ರೀ, ನಿಮ್ಮ ಹೆಸರು ರೀ? ಇದೇ ಗ್ರಾಮದೊಳಗೆ ಕೆಲವೊಂದಷ್ಟು ಹಿರಿಯರು ಇಲ್ಲಿ ಕಟ್ಟಿ ಮೇಲೆ ಕುತ್ಕೊಂಡಿದ್ದಾರ. ಅಜ್ಜ ನಮಸ್ಕಾರ ರೀ, ಒಬ್ಬರೇ ಮಾತಾಡ್ರಿ. ಅಜ್ಜ ನಮಸ್ಕಾರ ರೀ, ಆರಾಮ್ ಕೂತಿರಿ, ಊಟ ರೀ? ಇವ್ರು ಅದಾರ ಅಜ್ಜಾರ? ಇಲ್ಲಿ ಜೋಳ ಗೋಧಿ ಹತ್ತಿ ಬೆಳಿತಾರೆ, ಹಚ್ಚಿ ಬೆಳಿತಾರ, ಕಬ್ಬು ಬೆಳಿತಾರ, ನೀರಾವರಿ ಅವರು ಕಬ್ಬು ಆಡ್ತಾರ, ಎಲ್ಲ ರೀತಿ ಬೆಳಿತಾರೆ. ಕಾಕಾರ ನಿಮ್ಮ ಪ್ರಕಾರ ಜೀವನ ಅಂದ್ರೆ ಏನ್ರಿ? 86 ವಯಸ್ಸು ಐತಿ ನಿಮ್ಗೆ. ಜೀವನ ಅಂದ್ರೆ ಏನು ಹೇಳ್ರಿ, ನಿಮ್ಮ ಅನುಭವದ ಮಾತು ಹೇಳ್ರಿ. ಜೀವನ ಅಂದ್ರೆ ಏನ್ರಿ? ಒಳ್ಳೆತನ ಜೀವನ, ಒಳ್ಳೆತನ ಜೀವನ. ಸತ್ಯದಿಂದ ನಡಿಬೇಕು, ಒಳ್ಳೆ ಸ್ವಭಾವ ಇರ್ಬೇಕು, ಮತ್ತೊಬ್ಬರಿಗೆ ಕೆಡಕ್ ಮಾಡಬಾರ್ದು. ಹಿಂಗ ನಮ್ಮ ಉದ್ದೇಶ. ಓಕೆ 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 ಓಕೆ. ಅಜ್ಜಾರ್ ಪೂರ್ತಿ ಬಿಜಿ ಬಿಟ್ಟಾರಿ. ಅಜ್ಜಾರಿಗೆ ಎಷ್ಟು ವಯಸ್ಸು ರೀ ಅವ್ರಿಗೆ? ಅಜ್ಜವ್ರಿಗೆ ಅವ್ರನ್ನ 65 ವಯಸ್ಸಾ? ಓಕೆ 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 ಓಕೆ. ಅಜ್ಜ ನಮಸ್ಕಾರ ರೀ, ನಿಮ್ಮ ಹೆಸರು ರೀ? ಮಲ್ಕಾಜಪ್ಪ. ಓಕೆ, ನಿಮಗೆ ವಯಸ್ಸು ರೀ? 80. ನೀವು ದೊಡ್ಡವ್ರೇನು ಅವ್ರು ದೊಡ್ಡವ್ರಿ? ಅವ್ರು ದೊಡ್ಡವರು. ಓಕೆ ಓಕೆ. ಕಾಕಾರ ನಿಮ್ಮ ಪ್ರಕಾರ ಜೀವನ ಅಂದ್ರೆ ಏನು ರೀ? ಅದೇ ಒಳ್ಳೆ ರೀತಿಯಿಂದ ನಡೆಯೋದ್ರಿಂದ ಜೀವನ ರೀ. ಒಳ್ಳೆ ರೀತಿಯಿಂದ ನಡೆಯೋದು ಜೀವನ. ಇದೇ ಟೈಮಿಗೆ ಬರ್ಬೇಕು ರೀ ಇದನ್ನು. ಕಾಕಾರ ಹಳ್ಳಿ ಲೈಫ್ ಚಲೋ ಏನು ಸಿಟಿ ಲೈಫ್ ಚಲೋ ರೀ? ಹಳ್ಳಿಯಾಗಿರೋದು ಚಲೋ ಏನು ಪ್ಯಾಟ್ಯಾಗಿರೋದು ಚಲೋ ರೀ? ಹಳ್ಳಿ ವಾತಾವರಣ ಚಲೋ ಅನಿಸ್ತದೆ. ಯಾಕೆ ರೀ? ಇಲ್ಲಿ ಎಲ್ಲರೂ ವಹಿವಾಟಿರ್ತಾರೆ, ಎಲ್ಲರೂ ಒಂದೊಂದು ನಮ್ಮನೆ ಕೂಡಿ ಬಾಳೆ ಮಾಡ್ತಾರೆ. ಅಲ್ಲಿ ಯಾರು ಮಕ್ಳ ಮನೆಯವ್ರು ಕೂಡ್ತಿರಂಗಿಲ್ಲ, ಯಾರು ಸತ್ರು ಯಾರು ಬರಂಗಿಲ್ಲ. ಇಲ್ಲಿ ಒಬ್ಬ ಸತ್ನಂದ್ರೆ 1000 ಮಂದಿ ಕೂಡ್ತಾರೆ. ಅದು 1000 ಮಂದಿ ಕೂಡ್ತಾರೆ, ಅದು ಪಕ್ಕ 1000 ಮಂದಿ ಕೂಡ್ತಾರೆ. ಕರೆಕ್ಟ್ ಹೇಳಿದ್ರೆ ಅಜ್ಜ ಅವರು, ಕರೆಕ್ಟ್ ಹೇಳಿದ್ರೆ. ಅಲ್ಲಿ ಯಾರು ಕೂಡ್ತಾರೆ? ಅಲ್ಲಿ ಯಾರು ಕೊಡೋದು? ನೀವು ಯಾರು? ನೀವು ಯಾಕೆ ಶಿವಲ್ ಮಾಡ್ತೀರಿ ಅದನ್ನ ನಮ್ಗೆ ಹೇಳ್ಬೇಕಲ್ಲ. ನಾವ್ ಹೇಳ್ಬೇಕೇನು? ನೀವು ಹೋತಿರ್ಲ ನಿಮ್ಮ ಬಾಯಿಂದ ಇಂಥ ಮಾತು ಕೇಳಕ ಮುಂದೆ ನಮ್ಗೆ ಸಿಗಲ್ಲ. ನಾವ್ ಇಂಥ ಮಾತು ಹೇಳಕ್ ಆಗಲ್ಲ, ನಮ್ಮ ಬ್ಯಾರೇನೆ ಬರ್ತಾವ ಅವಾಗ. ನಿಮ್ ಅನುಭವದ ಮಾತೇ ಬೇರೆ, ನಮ್ಮ ಅನುಭವದ ಮಾತೇ ಬೇರೆ. ನೀವು ಅವಾಗ ಗೋಟಿ ಆಡ್ತಿದ್ರಲ್ಲ, ನಾವು ಆಡಿವಿ. ಬಟ್ ಈ ಹುಡುಗರು ಗೋಟಿ ಆಡಲ್ಲ, ಮೊಬೈಲ್ದಾಗ PUBG ಆಡ್ತಾರ. ಕರೆಕ್ಟ್ ನಾ ಹೇಳೋದು? ಬಟ್ ನೀವು ಆಡೋ ಟೈಮಿಗೆ ನಿಮ್ಮ ಅನುಭವನೇ ಬೇರೆ ಇರ್ತದ, ನಮ್ಮ ಅನುಭವನೇ ಬೇರೆ ಇರ್ತದ, ಅವ್ರ ಅನುಭವನೇ ಬೇರೆ ಇರ್ತದ. ನಮಗ ನಿಮ್ ಅನುಭವ ಬೇಕು. ನಿಮ್ ತರ ಮುಂದೆ ಯಾರು ಹೇಳಲ್ಲ ನಮಗ. ನಿಮ್ಮನ್ನ ನೋಡಿ ಮತ್ತೊಬ್ರಿಗೆ ಗೊತ್ತಾಗ್ತಿರ್ತದೆ, ಯಾರೊಬ್ರಿಗೆ ತಿಳಿತಿರ್ತದೆ, ಹಿಂಗೆ ಇದ್ರಪ್ಪ ಹಿಂದಕ್ಕ ಅಜ್ಜಾರ್ ಈ ರೀತಿ ಮಾತಾಡ್ತಿದ್ರು. ನಿಮ್ಗೆಲ್ಲ ರೆಕಾರ್ಡ್ ಮಾಡಿ ಇಟ್ಕೋತೀವಿ, ಆನ್ಲೈನ್ದಾಗ ಇರ್ತದೆ ಯಾವತ್ತು. ನೀವು ಒಂದಲೇ ಲಿಂಗೈಕ, ನೀವು ಒಂದಲೇ ಸತ್ತರ್ನು ಮೊಬೈಲ್ದಾಗ ಇರ್ತದ. ನೀವು ಮಾತಾಡಿ ವಾಯ್ಸ ನಿಮ್ದು ಪೂರ್ತಿ ಡೀಟೇಲ್ ಆಗಿ ಇರ್ತದ. ತಪ್ಪು ತಿಳ್ಕೊಬೇಡ ಅಜ್ಜ, ಮತ್ತೆ ಹಂಗೆ ಏನಂತಂದು ಹೇಳತ್ತೀನಿ. ಯಾಕಂದ್ರೆ ಸರಕ ಮಾತಾಡಕ್ ಬಾಯಿ ಹೊಳಲ್ಲ. ಅಲ್ಲ, ನಮಗ್ ತಿಳಿಬೇಕಲ್ಲ. ನಾ ಕೇಳಿ ನಿಮ್ಮನ್ನ, ನೀವು ಯಾಕೆ ಬಂದಿರಿ ಕೇಳ್ಬೇಕ. ಮತ್ತೆ ನಾ ಇಲ್ಲಿ ಗುಡಿದು ವಿಡಿಯೋ ಮಾಡಕ್ ಬಂದಿದ್ದ. ನಾ ಇದೇ ರೀತಿ ಹಳ್ಳಿಗೆ ಹೋಗ್ತಿರ್ತೀನಿ ವಿಡಿಯೋ ಮಾಡೋ ಸಲುವಾಗಿ. ನಿಮ್ಮ ಊರಾಗ ಯಾರೇ ಜನಪದ ಕಲಾವಿದರು ಹಾಡು ಹಾಡ್ತಿರ್ತಾರಲ್ಲ, ಪೈಲ್ವಾನ್ರು ಇರ್ತಾರ, ಮತ್ತ ಕುಸ್ತಿಪಟುಗಳು ಇದ್ದಿರ್ತಾರ, ಮತ್ತೆ ಯಾವ್ದೋ ಹಳಿ ಮನಿ ಇರ್ತಾವ, ಹಳೆ ಕಾಲದ ವಸ್ತುಗಳು ಇದ್ದಿರ್ತಾವ, ಕತ್ತಿ ಹೇಳಕತ್ತಿರ್ತಾರ. ಇಷ್ಟು ಜನ ಇದ್ರು, ಒಡಗಟ್ಟಿ ಹೇಳಿ ನೋಡಮ್ರಿ. ಒಡಗಟ್ಟಿಗೆ ಮುತ್ತೆ ಹೇಳ್ತಾರ, ಮುತ್ತೆ ಒಂದು ಯಾವ್ದು ಒಂದು ಒಡಗಟ್ಟಿಗೆ ಹೇಳ್ತಾರೆ. ಹೇಳ್ತಾರ, ಒಂದು ಹೇಳ್ರಿ ಮುತ್ತೆ, ಒಂದು ಹೇಳ್ರಿ, ಒಂದು ಏನೋ ಒಂದು ಒಗಿರಿ, ಒಂದು ಸುಮ್ಮನೆ ಮುತ್ತೆ ಚಲೋ ಅದ್ರ ಒಗಿತಾರ. ಮುತ್ತಾರ ಹೇಳ್ತಾರಲ್ರಿ, ಹೇಳ್ತಾರ. ಮುತ್ತೆ ಈಗ ನಿಮಗೆ ಗೊತ್ತಿಲ್ಲ ಅಂದ್ರೆ ನಮ್ಗೆ ಹೆಂಗೆ ಗೊತ್ತಿರ್ತದೆ? ನೀವು ಹೇಳಿದ್ರೆ ನಮ್ಗೆ ಗೊತ್ತಾಗ್ಬೇಕಿನ. ನೀವೇ ಕಲಿಸ್ತವ್ರ ನಮ್ಗ. ಮತ್ತೆ ನಮ್ಮ ವಯಸ್ಸಾಗ ಗೊತ್ತಿರಲ್ಲ, ನಾವು ಏನ್ ಮಾಡ್ಬೇಕು, ಹೆಂಗ್ ಕಲ್ಕೋಬೇಕಾವೆಲ್ಲ, ಹೆಂಗ್ ತಿಳ್ಕೊಬೇಕಾವೆಲ್ಲ ನಾವು. ನೀವು ಹೇಳಿದ್ರೆ ಗೊತ್ತಾಗ್ಬೇಕು ನಮ್ಗ. ಹೇಳು. ತುಪ್ಪದ ಗಿಂಡಿ ಅವೆಲ್ಲ ಒಡಗತಿ ಅಲ್ಲವು. ಹೇಳ್ರಿ, ಏನ್ ಹೇಳ್ತೀರಿ ಹೇಳ್ರಿ. ಒಡಗತಿ ಅಲ್ಲ. ಆಯ್ತು, ಅದು ಹೋಲ್ ಬಿಡ್ರಿ. ಈಗ ನೋಡ್ರಿ ಅಜ್ಜಾರ, ಈಗ ಅರ್ಧ ಇದನ್ನ ಕಳೆದು ಹೋಯ್ತು. ಈಗ ಏನಂತಾರ, ಅರ್ಧ ವರ್ಷ ಕಳೆದು ಹೋಯ್ತು, ಇನ್ನ ಕರೆಕ್ಟ್ ಮಳಿ ಬರ್ಲಾಗ್ಯದ. ಅವಾಗ ಹಿಂಗೆ ಆಗ್ತಿತ್ರಿ ನೀವು ಹಿಂದಕ್ಕಿದ್ದಾಗ? ಅವಾಗ ಹೆಂಗಿತ್ರಿ? ಮನೆಯಾಗ
ನೀರ ಮನ್ಯಾಗ ನೀರ ಹಾ ಹೊರಗಂತೂ ಬಿಡು ನೀರು ಹಾ ಮಾಡ್ದಾಗ ರೊಟ್ಟಿ ಮಾಡ್ಕೊಂಡು ತಿಂತೇವ್ ನಾವು. ಹಾ ಮಳೆಗಾಲ ಜಾಸ್ತಿ ಅವಾಗ 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 ಆದ್ರೆ ಇವಾಗ ಯಾಕೆ ಹಿಂಗ ಆಗತ್ತದ ಮತ್ತೆ ಈಗ ಯಾಕೆ ನೋಡಿ ಅರ್ಧ ವರ್ಷ ಕಳೆದು ಹೋಯ್ತು. ಈಗ ಯಾಕೆ ಹಿಂಗೈತಂದ್ರೆ ನೀವು ಆಕಾಶದಾಗ ಬಿಡ್ತಿರಲ್ಲ ಏನ್ ಏನ್ ಬಿಡ್ತೀವಿ ರಾಕೆಟ್ಗಳನ್ನು ಹೊಕ್ಕವಲ್ಲ ಅವು. ಹಾ 6,000 ಕ್ವಿಂಟಲ್ 7,000 ಕ್ವಿಂಟಲ್ದು ಆಕಾಶದಾಗ ಹಾರಾಡ್ತಾವು. ಹಾ ಅದ ಎಲ್ಲಿ ಬೇಕಾದ್ರೆ ಲೈನ್ ಬಂದಾವು ಹಾ. ಕರೆಂಟಿನು. ಹಾ ಈಗ ಮಳೆ ಯಾಕೆ ಕಡಿಮೆ ಆಗೈತೆ ಅಂದ್ರೆ ಗಿಡ ಮರಗಳು ನಾಶನೂ ಆಗ್ಯಾವ. ಹಾ ಅದ್ರ ಸಲುವಾಗಿ ಆಗತ್ತದ. ಹಾ ಇನ್ನ ಮುಂದೆ ಹೆಂಗ್ ಇರ್ಬೋದು ಮತ್ತೆ ಈಗ 70 ವರ್ಷ ಮಾಡ್ಬೇಕು ಇಷ್ಟೆಲ್ಲ ಚೇಂಜ್ ಆಗ್ಯದ. ಇನ್ನೊಂದು 50 ವರ್ಷ ಬಿಟ್ರೆ ಹೆಂಗ್ ಆಗಬಹುದು. ಅವ ಅಷ್ಟೊತ್ತಿಗೆ ಇವೇ ಫ್ಯಾಕ್ಟ್ರಿ ಒಳಗೆ ಇವೇ ಮಣ್ಣು ತುಂಬಿಸಿ ಆಹಾರ ತಯಾರು ಮಾಡ್ತಾರೆ. ಅವು ತಿನ್ಕೋತ ಹೋಗ್ತಾರ ಅವ್ರು. ಒಕ್ಕಲ್ತನ ಬಂದಾಗ ಒಕ್ಕಲ್ತನ ಬಂದಾಗ್ಬಿಡ್ತದ. ಬಂದಾಕತಿ. ನೀವು ಸಾಲಿ ಎಲ್ಲಿ ತನಕ ಕಲ್ತೀರಿ. ನಮ್ದ ಮ್ಯಾಟ್ರಿಕ್ ಆಗ್ಯದ ಗಿತ್ತು. ಇನ್ನೊಂದ್ 2 ವರ್ಷ ಕಲ್ತಿದ ಮುಗಿದೋಯ್ತು. ಊರಾಗ ನಿಂದೆ ಅವ ಈಗ ವಿಜ್ಞಾನ ಮುಂದುವರೆದಂಗ ನಾವು ಹಿಂಗ ಹೊಂಟೇವ್ ನಾವು ಹಿಂದೆ ಉಳಿಗತ್ತೀವಿ ನಾವು. ಅವಾಗ ಶ್ರಮಜೀವಿಗಳು ಅವಾಗ ನಮಗೇನು ಕೊಡ್ತದೆ ಎಷ್ಟು? ₹1 ಬರೀ ₹1 ₹1 ಒಂದು ದಿವ್ಸಕ್ಕೆ ಸಾಲ್ತಿತ್ತು. ₹1 ನಿರ್ವಹಣೆ ಇಲ್ಲ. ಹಂಗಿದ್ರೆ ಊಟಿದ್ರೆ ಹಂಗಿಲ್ಲ. ಹಾಕೊಂಡ್ರಿ ಅಂತವೆಲ್ಲ ಆಗ್ಯಾವ ನೀವು. ಎಲ್ಲ ಮಾಡ್ಯಾವು. ನೀವು ₹1 ದುಡಿದ್ರಿ ಮತ್ತೆ. ಹಗಲಿ ರಾತ್ರಿ. ಹಾ 22 ದಿನ ಇದ್ರೆ 28 ರೂಪಾಯಿ ಕೊಡು. 22 ದಿನ ಇದ್ರೆ 28 ₹1ದಾಗ ಏನೇನು ಸಿಕ್ತಿತ್ತು ಅವಾಗ. ಸಿಗುದೆಲ್ಲ ಸಿಗ್ತಿತ್ತು. ಅಂದ್ರೆ ತರಕಾರಿ ಹೆಚ್ಚು ನೋಡಿ. ಇವು ₹1 ಚಾಕ್ಲೇಟ್ನ ಬರ್ಲಾಗ್ಯಾವ ಈಗ. ಅವಾಗ ಅಡಿಗೆ ಸಂತಿನ ಸಿಗ್ತಿತ್ತಲ್ಲ ಕೇಳ್ತೀನಿ. ₹1 ಸಿಗ್ತಿತ್ತು. ₹2 ಕಾಯಿಪಲ್ಲೆ ತಂದ್ರೆ ಎತ್ತಿದಿಲ್ಲ ಅವಾಗ. ಹೆಂಗ್ ಮತ್ತೆ ಹಾ ಕ್ಯಾರಿ ಬ್ಯಾಗ್ದಾಗ ಕ್ಯಾರಿ ಬ್ಯಾಗ್ನಾಗ ಹಾಕೊಂಡು ಈಗ ಅನ್ನ ಜಾಸ್ತಿ ಐತಿ. ಹಾ ಅವಾಗ ಇದ್ದಿದ್ದಿಲ್ಲ. ಅವಾಗ ಅನ್ನ ಇದ್ದಿದ್ದಿಲ್ಲ. ಇದ್ದಿದ್ದಿಲ್ಲ. ಮಳಿ ಹತ್ತಿ ಬಿಡ್ತಿತ್ತು. ಪೀಕ್ ಸರಿಯಾಗಿ ಬರ್ತಿದ್ದಿಲ್ಲ. ಹಾ ಈ ಮಳಿ ಬರ್ಲಾಗ್ಯದ. ಪೀಕ್ ಎಲ್ಲ ಸರಿಯಾಗಿ ಬರ್ಬೇಕೀಗ. ಅದು ಹೋಯ್ತು ಮತ್ತೆ ಹೋಯ್ತು. ಬೆಳಿಗ್ಗೆ ಅಂದ್ರೆ ಮುಗಿದೇ ಹೋಯ್ತು. ಮೊದಲಿನ ಚಲೋ ಐತಿ, ಈಗಿನ ಚಲೋ ಇತ್ತು. ನೀವು ಸಣ್ಣರಿದ್ದಾಗ ಚಲೋ ಅದೇ, ನಾವು ಸಣ್ಣರಿದ್ದಾಗ ಚಲೋ ಅದ. ಈಗ ವಾತಾವರಣ ನೋಡಿದ್ರೆ ಈಗ ಇದು ಪಾಡ್ ಕಾಣ್ತೈತಿ. ಎಲ್ಲ ಸೌಕರ್ಯ ಐತಿ ಈಗ. ಒಬ್ಬ ಹೆಣ್ಮಗಳು ದುಡಿಯಪ್ಪ ₹500 ತರ್ತಾವ. ₹500 ಗೌರ್ಮೆಂಟ್ ಆಹಾರ ಕೊಡ್ತೈತಿ ತಿನ್ನಾಕ. ಬೇಕಾದ್ ಮಾಡ್ಬೋದು. ಅವಾಗ ₹1 ಏನ್ ಮಾಡ್ತಿದ್ದ? ದವಾಖಾನೆ ಮಾಡ್ಬೇಕು, ಬಟ್ಟೆ ಕೊಡ್ಸ್ಕೋಬೇಕು. ಇಲ್ಲ ಮತ್ತೆ ಅವಾಗ ನಮ್ಗೆ ₹500 ಹೆಂಗ್ ಇವಾಗ ಅದಲ್ಲ, ಅವಾಗ ₹1 ಹಂಗ ಇದ್ದಿರ್ಬೇಕಲ್ಲ. ಅವಾಗ ಅಷ್ಟು ವ್ಯಾಲ್ಯೂ ಇದ್ದಿದ್ರಿ ಅಂದಕ್ಕೆ ₹1ಗೆ ಸಾಲಿಗೆ ಬೆಲೆ ಕೊಟ್ಟರು ಆದ್ರೆ ಬೇಗ ಬಡದು ಊಟ ಕೊಡ್ತಾರ. ನಮಗೆ 2 ರೊಟ್ಟಿ ಕೊಡ್ತಿದ್ರು ಬೋರ್ಡಿಂಗ್ದಾಗ. 1964 67 2 ರೊಟ್ಟಿ ನುಚ್ಚ ಅಟ್ಟೆ. ಮುಚ್ಚ ಈಗ ನುಚ್ಚ ಮಜ್ಜಿಗೆ ಅಂತಾರಲ್ಲ, ನುಚ್ಚ ಮಜ್ಜಿಗೆ ಚಲೋ ಅದು. ಒಳ್ಳೆ ಸಾಧಾರಣ. ಅದನ್ನ ತಿಂದ್ರಲ್ಲಿ ನಾವ್ ಹಿಂಗ್ ಕುಂತೇವ್ ಕಟ್ಟಿಗೆ 80ಕ್ಕೆ. ಈಗ ನೋಡಿ ಸಣ್ಣ ಹುಡುಗರ ತಿನ್ನಿಸ್ಬೋದು ನುಚ್ಚ ಮಜ್ಜಿಗೆ. ಅವ್ರು ತಿನ್ನಂಗೇ ಇಲ್ಲಲ್ಲ. ಕುರ್ಕುರಿ ಬಂದವಲ್ಲಿ ಕುರ್ಕುರಿ ಬಂದವಲ್ಲ. ಬರೀ ಅನ್ನ ಅಲ್ಲ ಅಂತಾರ. ಹಾ ಮತ್ತೆ ಅವ ಆರಾಮ್ ತಪ್ಪಿದ್ರೆ ಏನ್ ಮಾಡ್ತೀರ? ಅವ ಉರಿ, ಚಳಿ, ನಗಡಿ, ಕೆಮ್ಮ, ಬಿದ್ರಿ, ಸತ್ರಿ ಏನಾಯ್ತು ಅವಾಗ ಹೆಂಗ್ ಮಾಡ್ತಿದ್ರಿ? ಅವಾಗ ಹೆಂಗ್ ಮಾಡ್ತಿದ್ರು? ಆಯುರ್ವೇದ ಸಿಗ್ತಿತ್ತು ನಮ್ಮಲ್ಲಿ. ಆಯುರ್ವೇದ ಸಿಗ್ತಿದ್ವು. ತರ್ತಿದ್ದೆವು. ಅದನ್ನ ಜಜ್ಜಿ ತಿಂತಿದ್ದೆವು. ಅದು ಜಜ್ಜಿ ತಿಂತಿದ್ರಿ. ನೆಗಡಿ ಬಂದತ್ತಂದ್ರೆ ಈಗ ಯಾರು ಸೊಟ್ಟಿ ಕಡು ಮಾಡಂಗದಾರ? ಇಲ್ಲ 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 ಗೊತ್ತಿಲ್ಲ. ಕಡ್ಬೇಕಾಗ್ತದ. ಗೊತ್ತಿಲ್ಲ ಮಗ. ಸಜ್ಕ ಮಾಡೋದು ಗೊತ್ತೈತಿ. ಚಸ್ಕ ತಿಂದಿವಿ ಮತ್ತೆ ಚಸ್ಕ ತಿಂದಿವಿ. ಸಜ್ಕ ಉಂಡಿ ಹಾ ಅದನ್ನ ಇದು ಹಾಕಿ ಏನಪ್ಪ ಅಂತಂದ್ರೆ ಶುಂಠಿ ಹಾಕಿ ಮಾಡೋದು. ಗೊತ್ತಿಲ್ಲ 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 ಗೊತ್ತಿಲ್ಲ. ಬಳ್ಳಿಗೆ ಎಳ್ಳಿಗೆ ಏನಾರ ಕಾಲಿಗೆ ಕೋಲಿ ಹತ್ತಿ ಏನಾರ ಆತಪ್ಪ ಅಂದ್ರೆ ಸೊಂಟ ಮುರುಕ ತಪ್ಪಲ ಅಂತ ಸಿಗ್ತಿತ್ತು. ಅದನ್ನ ತಿಕ್ಕಿ ಹಾಕಿ ಕಟ್ಟಿ 3 ದಿನದ ಅವಾಗ ಲೈಟ್ ಇರ್ತಿದ್ರಲ್ಲ, ನೀವು ಇದ್ದಾಗ ಲೈಟ್ ಇದ್ದೀವು. ಅವಾಗ ಹೆಂಗ್ ಮಾಡ್ತಿದ್ರಿ? ಚಿಮ್ಣ ಗಾಸ್ಟೆಟ್ಟಿನ. ಹಾ ಗಾಸ್ಟೆಟ್ಟಿನ ಇದ್ರಾಗ ಹಾಕಿ. ಹೌದು ಹೌದು ಹೌದಾ? ಮತ್ತು ಇದ್ದವ್ರು ಚಿಮ್ನ ಹಚ್ತಿದ್ರು. ಇಲ್ಲಾರ್ದವ್ರು
ಒಲಿಗೆ ಉರಿ ಹಚ್ಚೋದು ಅಲ್ಲೇ ಒಲೆಗೆ ಒಂದು ಯಾವ್ದೋ ಸೌದೆ ತಂದು ಹಾ ಉರಿ ಹಚ್ಚಿ ಆ ಉರಿ ಬೆಳಕಿನಾಗ ಊಟ ಮಾಡಿ ಗಸಕನ್ ಮಕ್ಕೊಂಬಿಡೋದು. ಮುಖಂಬಿಡೋದು. ಹಾಂ ಮತ್ತೆ ಅವಾಗ್ಲೂ ಜಗಳ ಆತೀವು. ಈ ಜಗಳ ಆದವ ತಟ್ಲ ಇವ್ರೇ ಹೊಡೆದಾರ ಇದೇ ಮಾಡೋದು ಗೊತ್ತಾದಿತ್ತು. ಅವಾಗ ಹೆಂಗ್ ಕಂಡು ಹಿಡಿತಿದ್ರಿ? ಅವಾಗೇನು ನಿಂತಾವ ಭಾಳ ಇರ್ತಿದ್ರು. ಇದ್ದಿದ್ದಿಲ್ಲ ಅವಾಗ. ಈಗ ಹೆಚ್ಚಿಗೆ ಆಗತ್ತಾವ. ವಾಹನಗಳು ಓಡಾಟ ಹೆಚ್ಚಾದವಲ್ಲ, ಹಾ. ಈಗ ಆಕತ್ತಿದ್ದಾವು. ಹುಡುಗರು ತುಡು ಮಾಡಿ ಓಡಿ ಹೋಗೋದು ಹಾಕಿದ್ದಿಲ್ಲ. ಎಲ್ಲಿ ಹೋಗೋರು? ನಡ್ಕೋತ ಹೋಗ್ಬೇಕು. ನಡ್ಕೋತ ಹೋಗ್ಬೇಕಂತ. ಈಗ ಕಾರ್ ತಗೊಂಡು ಜೀಪ್ ತಗೊಂಡು ಬಸ್ ತಗೊಂಡು ತಂದು ಹೋಗ್ಬಿಡ್ತಾರೆ. ಹೆಲಿಕಾಪ್ಟರ್ ಹೋಗ್ತಾರ. ಹತ್ತು ಮೇಲ್ದಾಗ ನಾನೇ ಬಂದಿಲ್ಲ ನಿಮ್ಮ ಊರಿಗೆ ಬೈಕ್ ತಗೊಂಡು. ಹಂಗೆ ಯಾವ ಊರು ನಿಮ್ದು? ನಂದು ಗುಲ್ಬರ್ಗ. ಹಾ ಇಲ್ಲಿ ಬಂದಿನಿ ನಿನ್ನ ಮಾತಾಡ್ಸೋ ಸಲುವಾಗಿ. ಮತ್ತೆ ಮಾತಾಡ್ಸ್ಬೇಕಂತ ಬಂದೇನು. ಹಾ ರೀ. ನೀವು ಹೋಗಿರಿ? ನಾವು ಮುದ್ದೋಳಿನಿಂದ ಇಲ್ಲಿಗೆ 11 ಕಿಲೋಮೀಟರ್ ಐತಿ. ಹಾ ಹಾಂ ಹಾ ದಿವ್ಸಕ್ಕೆ ಒಂದ್ಸಲ ಹೋಗಿ ಒಂದ್ಸಲ ಹೊಳ್ಳಿ ಬರ್ತಿದ್ದೇವೆ ನಾವು. 11 ಕಿಲೋಮೀಟ್ರ ನಡ್ಕೊತ ಹೊಳ್ಳಿ ಬರ್ತಿದ್ದೇವೆ. ಅವಾಗ 11 ಕಿಲೋಮೀಟ್ರ 1.5 ತಾಸಿಗೆ ಊರಿಗೆ. ಬರೀ 1.5 ತಾಸ್ದಾಗ ಹಂಗ್ಯಾಂಗ್ರಿ ಮತ್ತೆ 11 ಕಿಲೋಮೀಟ್ರ್. ನೋಡ್ಕೊತ ಹೋಗಿದ್ದೆ. ವಯಸ್ಸಿತ್ತು ಅವಾಗ. ಅವ್ನು ಗೊತ್ತಾದ್ರು 1964 ನಮ್ಮ ಮ್ಯಾಟ್ರಿಕ್ ಆಗೈತಿ. ಮ್ಯಾಟ್ರಿಕ್ ಆಗ್ಯದ. ನಿಮ್ಮ ಸಂಗಡ ಕಲ್ತವ್ರು ಎಷ್ಟು ಜನ ಸಾಲಿ ಕಲ್ತಾರ ಯಾರ ನೌಕರಿ ಹೋಗ್ಯಾರ? ನೀವ್ ಯಾಕೆ ಹೋಗ್ಲಿಲ್ಲ? ಆರ್ಥಿಕ ಪರಿಸ್ಥಿತಿ ಕೆಟ್ಟ. ಆರ್ಥಿಕ ಪರಿಸ್ಥಿತಿ ಮುತ್ಯ ಭಾರಿ ಪದ ಯೂಸ್ ಮಾಡಿದ್ರು. ಬಡತನ ಅಂತ ಹೇಳಿಲ್ಲ, ಆರ್ಥಿಕ ಪರಿಸ್ಥಿತಿ ಅಂತ ಹೇಳಿದ್ರು ಮುತ್ಯ. ಅವಾಗ ಅದು ಹಂಗಿತ್ತು ಅವಾಗ. ಅವಾಗಿತ್ತು. ಒಂದು 500 ರೂಪಾಯಿ ಖರ್ಚು ಮಾಡಿದ್ರೆ ನೌಕರಿ ಸಿಗ್ತಿತ್ತು. ಅವಾಗ ಪೊಲೀಸರೇ ಬಂದು ಕರ್ಕೊಂಡು ಹೋಗ್ತಿರತ್ತಲ್ಲ ಮನೆಗೆ, ಬರೀ ನೌಕರಿಗೆ ತಂದ ಅವಾಗ ನಮ್ಮ ಮುತ್ಯ ಅಂತ ಹೇಳ್ತಿದ್ರು. ಅವಾಗ ಏನೇನು ಊಟ ಮಾಡ್ತಿದ್ರಿ? ರೊಟ್ಟಿ ಸಜ್ಜಿ ರೊಟ್ಟಿ ಹೊಲ್ದಾಗ ಬೆಳೆದಂಥ ಪಲ್ಯ ಯಾವ್ದಾರ. ಮುತ್ಯ ಪಿಜ್ಜಾ ಬರ್ಗರ್ ಪಿಜ್ಜಾ ಪಿಜ್ಜಾ ಅಂದ್ರೆ ಗೊತ್ತಿಲ್ಲಪ್ಪ. ಪಿಜ್ಜಾ ಅಂದ್ರೆ ಗೊತ್ತಿದ್ದಿಲ್ಲ, ಬರ್ಗರ್ನು ಗೊತ್ತಿಲ್ಲ, ಚಿಕನ್ ರೋಲ್ ಬರ್ತಾವ ಅವನು ಗೊತ್ತಿಲ್ಲ. ನಮ್ಗೆ ಗೊತ್ತೇ ಇಲ್ಲ ಅದು. ಹಿರಿಯರ ಜೊತೆ ಮಾತಾಡ್ಕತ್ತೀವಿ ಅಂದ್ರೆ ಇಷ್ಟು ಮಜಾ ಬರ್ತದ. ಇವ್ರ ಮುತ್ಯ ಅಂತಾರೆ ಒಮ್ಮೆ ನೀ ಯಾಕೆ ಬಂದು ಹೇಳೋದು ಕೇಳಕತ್ತಾರ ನನಗೆ. ನಮ್ಮ ಊರಿಗೆ ಯಾಕೆ ಬಂದೀನಿ, ಮೊದಲೇ ಕಳತನಾಗ್ಯದ ಮತ್ತೊಬ್ಬ ಮಂದಿ ಅಂತಾರ ಅವ್ರ ನನಗೆ. ಓಕೆ ಸ್ನೇಹಿತರೆ, ಈ ಬಸರಕೋಟೆ ಒಳಗೆ ಈ ರೀತಿ ಇವತ್ತು ನಾನು ಟೈಮ್ ಸ್ಪೆಂಡ್ ಮಾಡ್ದೆ. ಭಾಳ ಖುಷಿ ಆಯ್ತು ನನಗೆ. ಹಿರಿಯರು ಭಾಳ ಸಪೋರ್ಟ್ ಮಾಡಿದ್ರು. ಭಾಳ ಖುಷಿ ಆಗುತ್ತೆ ನನಗೆ. ಇಲ್ಲಿ ನಾ ಬಂದಿದ್ದು ಶ್ರೀ ಪವಾಡ ಬಸವೇಶ್ವರ ಅವ್ರದ್ದು ವಿಡಿಯೋ ಮಾಡೋ ಸಲುವಾಗಿ. ನಾನು ಪುಸ್ತಕದಲ್ಲಿ ಓದಿದ್ದು ಮತ್ತು ಈ ಅಜ್ಜ ಅವ್ರು ಹೇಳಿದ್ದು ಎರಡೂ ಸೇಮ್ ಅದಾವ. ಯಾಕಂದ್ರೆ ಹಿರಿಯರ ಬಾಯಿಂದ ಬಂದಿರುವಂಥದ್ದು ಏನು ಮಾಡ್ತಾರೆ ಅಂತಂದ್ರೆ ಒಬ್ಬರು ಲೇಖಕರು ಬರೆದು ಪುಸ್ತಕವನ್ನು ಮುದ್ರಣ ಮಾಡ್ತಾರೆ. ಇಂಥವ್ರು ಹೇಳಿರ್ತಾರಲ್ಲ, ಇಂಥದ್ದು ಹೇಳಿದ್ದನ್ನೇ ಕೇಳಿ ಅವರು ಬರ್ಕೊಂಡು ಮುಂದೆ ಬರುವಂಥ ಪೀಳಿಗೆಗಳಿಗೆ ಗೊತ್ತಾಗಲಿ ಅನ್ನೋ ಒಂದು ಕಾರಣಕ್ಕಾಗಿ ಪುಸ್ತಕಗಳನ್ನು ಬರೆದಿರ್ತಾರೆ. ಅದೇ ರೀತಿ ಅಜ್ಜರ ಮಾಹಿತಿ ಕೊಟ್ಟರು. ಈ ಒಂದು ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿತ್ತಂದ್ರೆ ನನ್ನೊಂದು ಅಕೌಂಟಿಗೆ ಸಬ್ಸ್ಕ್ರೈಬ್ ಮಾಡ್ಕೊರಿ. ಇದೇ ರೀತಿ ಹೊಸ ವಿಡಿಯೋ ಬರ್ತಿರ್ತಾವೆ. ಇವತ್ತು ಭಾಳ ಖುಷಿ ಆಯಿತು ಹಿರಿಯರ ಜೊತೆ ಮಾತಾಡಿ. ನಿಮಗೆ ಹೆಂಗೆ ಅನ್ನಿಸ್ತ್ರಿ? ಖುಷಿ ಆಯ್ತಲ್ರಿ? ನೀವು ಬಂದಿತ್ತು ನಮಗೆ ಖುಷಿ. ನಾ ಬರ್ಬೇಕಾಗಿತ್ತೇನು ಬರಬಾರ್ದಾಗಿತ್ತು ರೀ? ಬಂದಿತ್ತು ಚಲೋ. ಒಟ್ಟ ಹಿಂಗೆ ಕೇಳಿದ್ರೆ ಹಿಂಗೆ ಮಾತಾಡಿದ್ರೆ ಏನಾಗ್ತದ್ರಿ? ಸಂತೋಷ ಆಗ್ತದೆ. ಸಂತೋಷ ಆಗ್ತದೆ. ಓಕೆ, ನನಗಂತೂ ಭಾಳ ಸಂತೋಷ ಆಯ್ತು ರೀ. ನಮಗೂ ಸಂತೋಷ ಆಯ್ತು. ಅಜ್ಜರ್ ಭಾರಿ ಮಾತಾಡ್ತಾರೆ. ಓಕೆ ಸ್ನೇಹಿತರೆ, ಬಾಯ್ ಕಟ್ ಮಾಡ್ಬ್ರೋ.